ದಿನ ಬೆಳಗಾದರೆ ಏನಪ್ಪ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ. ಇವತ್ತಿನ ವ್ಲಾಗಲ್ಲಿ ದಿಢೀರಾಗಿ ಒಂದು 20 ನಿಮಿಷದಲ್ಲಿ ಈ ಸಾರನ್ನ ಮಾಡಿಬಿಡ್ಬೋದು. ಒಂದು 3-4 ಸ್ಪೂನಷ್ಟು ತೊಗರಿಬೇಳೆ, ಒಂದು 2-3 ಸ್ಪೂನಷ್ಟು ಹೆಸರು ಕಾಳು, ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ದೊಡ್ಡ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ನಾನೀಗ ಸಾಂಬಾರಿಗೆ ಹಾಕ್ತಿದ್ದೀನಿ. ಆಲೂಗಡ್ಡೆ, ಕ್ಯಾರೆಟು, ಹುಳ್ಳಿಕಾಯಿ ನೋಡಿ, ಈಗ ತೋರಿಸ್ತಾ ಇರೋ ಲೋಟದಲ್ಲಿ ಒಂದು 2 ಲೋಟದಷ್ಟು ನೀರು, ಅಂದರೆ ತರಕಾರಿ ಬೇಳೆ ಎಲ್ಲ ಮುಳುಗೋಷ್ಟು 2 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ, 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಷಲ್ ಹಾಕಿಸ್ಕೊಂಡ್ಬಿಟ್ರೆ ಸಾರು ರೆಡಿ. 2 ವಿಷಲ್ ಹಾಕ್ತಿದ್ದಂಗೆ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಅಥವಾ ನೀವು ಅಂಗಡಿಯಿಂದಾದರೂ ತರ್ಬೋದು, ಒಂದು 2-3 ಸ್ಪೂನ್. ಯಾಕಂದರೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರಲ್ಲ ನೋಡಿ, ಖಾರಕ್ಕೆ ಸಾಂಬಾರು ಪುಡಿನೇ ಹಾಕೋಣ. ಸೊ ಒಂದು 2-3 ಸ್ಪೂನ್ ಸಾಂಬಾರು ಪುಡಿ. ಹುಳಿಗೆ ಇಲ್ಲಿ ನಾನು ಟೊಮೊಟೊನೂ ಬಳಸ್ತಾ ಇರೋದ್ರಿಂದ ಹುಣಸೆಹಣ್ಣಿನ ನೀರನ್ನ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಖಾರಕ್ಕೆ ತಕ್ಕಂಗೆ, ನಿಮ್ಮ ಸಾಂಬಾರು ಪುಡಿ ಎಷ್ಟು ಖಾರ ಇದೆ ಮತ್ತು ನೀವೆಷ್ಟು ಖಾರ ತಿಂತೀರ ಅನ್ನೋದ್ರ ಮೇಲೆ ಹಾಕಿ ಸಾಂಬಾರು ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಸ್ಮಾಲ್ ಒಗ್ಗರಣೆ ಹಾಕ್ಕೊಂಬಿಡೋಣ. ಬಾಣಲಿಗೆ ಸ್ವಲ್ಪ ಕಾಯಿಸಿರೋ ತುಪ್ಪ ಅಥವಾ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಸಾಸಿವೆ, ಇಂಗು, ಒಣಮೆಣ್ಸಿನ್ಕಾಯಿ, ಆವಾಗಲೇ ಯೂಸ್ ಮಾಡಿದ್ದಲ್ಲಿ ಇನ್ನು ಅರ್ಧ ಈರುಳ್ಳಿ ಇರುತ್ತಲ್ಲ, ಆ ಅರ್ಧ ಈರುಳ್ಳಿ, ಕರಿಬೇವು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿದ ತಕ್ಷಣ ತೆಗೆದ್ಬಿಟ್ಟು ಸಾಂಬಾರಿಗೆ ಹಾಕಿ ಒಂದು 2 ಕುದಿ ನೀಟಾಗಿ ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿ. ಈ ಸಾಂಬಾರು ನಿಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ತಿಕ್ಕಾಗೂ ಇರ್ಕೋಬೋದು, ಇಲ್ಲ ಸ್ವಲ್ಪ ನೀರಾಗೂ ಮಾಡ್ಕೋಬೋದು. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರ್. ನೀವು ಟ್ರೈ ಮಾಡಿ ನೋಡಿ.